ಏನು ರಾಜ, ಹೊಲ್ದಾಗೆಲ್ಲ ಕೆಲಸ ಏನೇನ್ ಮಾಡ್ತಾ ಇದಾರೋ ನಿಮ್ಮ ಅಪ್ಪಯ್ಯ? ಕಾಯಿ ದುಡ್ಡು ಅಡಕೆ ದುಡ್ಡು ಎಲ್ಲ ಸರಿಯಾಗಿ ಇಟ್ಕೊಂತೈತಾನೆ? ಹೌದಮ್ಮ, ಎಲ್ಲ ದುಡ್ಡನ್ನು ಕೊಟ್ಟೋಗ್ತಾ ಇದ್ದಾರೆ. ನಿನ್ನ ಕೈಗೆ ತಂದು ಕೊಡ್ತೈತಾನೆ ಅಪ್ಪಯ್ಯ. ಏನೇ ದುಡ್ಡಿದ್ರು ಬಡ್ಡಿ ಗಿಡ್ಡಿ ಕೊಡೋದಿದ್ರೆ ಸ್ವಲ್ಪ ಇಟ್ಕೊಂಡು ಯಾರಿಗಾದ್ರೂ ಬೇಕಂದ್ರೆ ಕೊಟ್ಕೊಂತೈತೆ. ಮಿಕ್ಕಿರೋದೆಲ್ಲ ನಾನು ನಿನ್ನ ಕೈಗೆ ತಂದು ಕೊಡ್ತಲ್ಲ. ನನಗೇನೇನು ನಾನು ಅಷ್ಟು ಅದ್ರ ದುಡ್ಡಿನ ಬಗ್ಗೆ ಏನು ಕೇಳಕ್ಕೆ ಹೋಗಲ್ಲ. ಬರ್ತಾರೆ, ಮೊನ್ನೆ ಏನು ಯಾರೋ ಅಡಿಕೆ ದುಡ್ಡು ಕೊಟ್ಟೋದ್ರು. ನಿನ್ನ ಕೈ ಕೊಡ್ಲಿಲ್ವಾ? ಹ್ಞೂ ತಂದು ಕೊಡ್ತಪ್ಪ. ಎಷ್ಟು 25,000 ಏನೋ ತಂದು ಕೊಡ್ತೀನಿ ಅಪ್ಪಯ್ಯ. ಅಷ್ಟೇನೋ ಕೊಟ್ಟಿದ್ದು? ಇರ್ಬೋದಮ್ಮ, ಅಷ್ಟೇ ಇರ್ಬೋದು. ಯಾಕೆ ನಾನು ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಲಿಲ್ಲ. ನಿನ್ನ ಕೈಗೆ ತಂದು ಕೊಡ್ಲಿಲ್ವಾ? ಅಲ್ಲ, ಅಷ್ಟು ತಂದು ಕೊಡ್ತು. ಅದಕ್ಕಿಂತ ಏನಾರ ಜಾಸ್ತಿ ಗೀಸ್ತಿ ಕೊಟ್ಟಿದ್ರಾ ಅಂತ ಕೇಳಿದೆ. ನೀನು ಅದನ್ನೆಲ್ಲ ತಿಳ್ಕೋಬೇಕು ಕಣೋ ರಾಜ. ಸುಮ್ಮನೆ ನಿಮ್ಮ ಅಪ್ಪಗೆ ಒಂದಕ್ಕೆ ಬಿಟ್ರೆ ನಿನಗೆ ಗೊತ್ತಾಗಲ್ಲ. ಅಲ್ಲ, ಯಾಕಮ್ಮ ಅಪ್ಪ ಇನ್ನೇನು ಮಾಡಂಗೈತಿ? ಅಪ್ಪ ಇನ್ನೇನು ಎದಕ್ಕೂ ಇನ್ನೇನು ಬೇಕಂದ್ರೆ ಖರ್ಚು ಮಾಡಿಸುತ್ತೆ, ಇಲ್ಲ ಬಡ್ಡಿ ಕೊಡುತ್ತೆ. ಅದು ಬಿಟ್ಟರೆ ಇನ್ನೇನು ತಂದು ಕೊಡುತ್ತೆ ನಿನ್ನ ಕೈಗೇನೆ. ಅಪ್ಪ ಏನು ಕಳೆಯಲ್ವಲ್ಲ ಬಿಡು. ಹಂಗಲ್ವೋ, ಜಾಸ್ತಿ ಕೊಟ್ಟಿದ್ರೆ ಒಂದು 5,000 10,000ನ ಆ ಮನೆ ಕೊಡೋದು, ಮಿಕ್ಕಿ ತಂದು ಇಲ್ಲಿ ಕೊಡೋದು. ಹಂಗೆ ಮಾಡಿರಿ ನಿಮ್ಮ ಅಪ್ಪಯ್ಯ. ಗೊತ್ತಲ್ಲ ನಿಮ್ಮ ಅಪ್ಪನ ಬುದ್ಧಿ ಏನು ಅಂತಾನೆ. ಅದಕ್ಕೇನೆ ನೀನು ನಚ್ಕಟೆಗೆ ವ್ಯವಹಾರ ಎಲ್ಲನ ತಿಳ್ಕೊಂಬತ್ ಕಲ್ತ್ಕ. ಇನ್ಮೇಲೆ ಆ ದುಡ್ಡು ಪಡ್ಡು ಎಲ್ಲ ಎತ್ಕೊಳ್ಳೋ ಅಂತ ವ್ಯವಹಾರನ ನೀನೇ ತಗ. ಹೇಳ್ತೀನಿ, ನಿಮ್ಮ ಅಪ್ಪಯ್ಯ ಬಿಡಕ್ಕೆ ಹೋಗ್ಬೇಡ. ನೀನಾದ್ರೆ ಅಚ್ಚಕಟ್ಟಾಗಿ ತಂದು ನನ್ನ ಕೈಗೆ ಕೊಡ್ತೀಯ. ಚಿರಾನ ನನ್ನ ಹತ್ರನೇ ನಿಮ್ಮ ಅಪ್ಪ ಇಸ್ಕೊಂಡು ಹೋಗ್ಲಿ. ಬಡ್ಡಿ ಕೊಡಕ್ಕೆ ಆಗಲಿ, ಅಥವಾ ನನ್ನ ಕೆಲ್ಸಕ್ಕೆ ಕೂಲಿ ಆಳುಗಳು ಕೆಲ್ಸಕ್ಕಾಗಲಿ, ಅಥವಾ ಯಾತನ ಗೊಬ್ಬರ ಪಬ್ಬರ ತರೋದಾಗ್ಲಿ ಎಲ್ಲನ ನನ್ನ ಹತ್ರ ಇಸ್ಕೊಂಡು ಹೋಗುತ್ತೆ. ನಿಮ್ಮ ಅಪ್ಪ ಕೈಗೆ ಸೀದಾನ ಕೊಟ್ರೆ ಆಮೇಲೆ ಆ ಜೀವಮ್ಮನ ಕೈಗೆ ತಗೊಂಡೋಗಿ ಕೊಟ್ರೆ ದುಡ್ಡ. ಅದಕ್ಕೇನಿ ಯಾಕೆ ಸುಮ್ಮನೆ ಜಗಳ ಆಡೋದು ಬೇಡ, ಏನು ಬೇಡ. ನಮ್ಮ ಹುಷಾರಾಗಿ ನಾವಿರ್ಬೇಕು. ನೀನು ಹೊಲ್ತಕ್ಕೆ ಹೋಗ್ತೀಯಪ್ಪ. ಇಷ್ಟು ದೊಡ್ಡ ಹುಡುಗಾಗಿ ನಿಮ್ಮ ಅಪ್ಪಗೂ ವಯಸ್ಸಾಗೈತಿ. ಇನ್ಮೇಲೆ ವ್ಯವಹಾರ ಪವರ ಎಲ್ಲ ನೀನೇ ನೋಡ್ಕೊಂಬತ್ ಕಲ್ತ್ಕ. ಹೊಲ್ದಾಗ ಸುಮ್ಮನೆ ಹೋಗೋದು ನೋಡ್ಕೊಂಬದು ಬರೋದು ಮಾಡಕ್ ಹೋಗ್ಬೇಡ. ಅಯ್ಯೋ, ಹಂಗೆಲ್ಲ ಏನು ಮಾಡಲ್ಲ ಬಿಡಮ್ಮ. ನಾನು ಅಪ್ಪ ಚೆನ್ನಾಗಿದ್ದಂಗೆ ಗನವಾಗಿ ಓಡಾಡ್ಕೊಂಡು ಆರೋಗ್ಯವಾಗಿ ಚೆನ್ನಾಗಿ ಉಂಡ್ಕೊಳ್ಳಿದ್ದಂಗೆ ಐತೆ. ಇಂಥದ್ರಾಗ ನಾನು ವ್ಯವಹಾರ ನೋಡ್ಕೊಂತೀನಿ, ನಾನು ದುಡ್ಡು ಇಸ್ಕೊಂತೀನಿ ಅಂತಂದರೆ ಅಪ್ಪಗೆ ಸಿಟ್ಟು ಬರಲ್ವ ಹೇಳು? ನಾನು ಹಂಗೆಲ್ಲ ಕೇಳಲ್ಲಮ್ಮ. ಕೇಳಬೇಡ, ಹಂಗೆ ಇರು, ಹೋಗ್ಲಿ ಬಿಡು. ನಾನೇ ಹೇಳೋಣ ಅಂದರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಾನ ನಿಮ್ಮ ಅಪ್ಪ ಆಗುತ್ತೆ. ಹೋಗ್ಲಿ ಬಿಡು. ಒಟ್ಟಿನಲ್ಲಿ ದುಡ್ಡು ಎಷ್ಟು ಕೊಡ್ತಾರೆ ಏನು ಎತ್ತ ಅಂತಾನ ತಿಳ್ಕೊಂಡಿರ್ಬೇಕು ನೀನು. ಹಂಗ ಸುಮ್ಮನೆ ಇರಬೇಡ, ನನಗೆ ಬಂದು ಹೇಳ್ಬೇಕು. ಸರಿ ಅಮ್ಮ, ಆಯಿತು. ಅಮ್ಮ, ಮಲ್ಲಿನ ಕರ್ಕೊಂಡು ಹೋಗೋಕ್ಕೆ ಅವ್ರ ಅಪ್ಪ ಅಮ್ಮಯ್ಯ ಬರ್ತಾರೆ ಅನ್ಸುತ್ತೆ ಇವತ್ತು. ಬರೋಕ್ಕೆ ಹೇಳಿದ್ದೆ. ಅದೇ ಅವಳು ಇನ್ನೇನು ನಾಳೆ 9 ತಿಂಗಳು ತುಂಬಿ 10 ತಿಂಗಳಾಗೈತಿ. ಯಾಕೋ ಡೆಲಿವರಿನೂ ಆಗ್ತಾ ಇಲ್ಲ. ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಹೌದಾ? ಅಲ್ಲಿ 9 ತಿಂಗಳು ತುಂಬ್ತಾ? ಹಂಗಾರೆ ದಿನ ಇನ್ನೇನು ಜಾಸ್ತಿ ದಿನ ಇಲ್ಲ, ಹೆರಿಗೆ ಆಗುತ್ತೆ ಅನ್ಸುತ್ತೆ. ತವ್ರ ಮನೆಗೆ ಹೋಗ್ತಾಳಂತ. ಯಾಕೆ ಇಲ್ಲೇ ಇರ್ಲಿ ಬಿಡು, ಗುಲಾಬಿ ಇದ್ದಾಳೆ, ನೋಡ್ಕೊಂತಾಳೆ. ಇಲ್ಲೇ ಇದ್ರೆ ಅರಮ್ಮಯ್ಯ ಹತ್ತಿರ ಇಲ್ಲೇ ಇದ್ದೂರಾಗ ಅವಾಗ ಬಂದು ನೋಡ್ಕೊಂಡು ಹೋದ್ರೆ ಆಯ್ತು. ಹೌದಮ್ಮ, ಹೋಗ್ತೀನಿ ಅಂತ ಅಂದ್ಲು. ಅದಕ್ಕೇನೆ ಬಿಡು, ಅವ್ರ ಅಪ್ಪ ಅಮ್ಮ ಅವ್ರಿಗೂ ಆಸೆ ಇರುತ್ತಲ್ವ, ಅಲ್ಲೇ ಹೋಗಿರಲಿ 1-3 ತಿಂಗಳು, ಆಮೇಲೆ ಕರ್ಕೊಂಬರೋಣ ಅಂತಾನ. ಇಲ್ಲಿ ಹಂಗೂ ನಿನಗೂ ನೋಡ್ಕೊಂಬಕ್ಕಾಗಲ್ಲ. ಗುಲಾಬಿ ಒಬ್ಳು ಪಾಪ, ಅವಳು ಅಡುಗೆ ಮಾಡ್ಕೊಂಡು ಎಲ್ಲ ನೋಡ್ಕೊಂಬಕ್ಕಾಗಲ್ಲ. ಅಲ್ಲಾದರೆ ಅವ್ರ ತಮ್ಮನ ಹೆಂಡ್ತಿ ಅವ್ರ ಅಪ್ಪ ಅಮ್ಮ ಇರ್ತಾರೆ. ಅವಳಿಗೂ ಒಂದು ಸ್ವಲ್ಪ ಅಪ್ಪ ಅಮ್ಮನ ಜೊತೆಗೆ ಇದ್ದಂಗೆ ಆಗುತ್ತಲ್ವಾ. ಅಲ್ಲ, ಈಗಲೂ ಇದ್ದಾಳೆ ಅನ್ನು, ಇದ್ದೂರಾಗಿರೋದ್ರಿಂದ ಏನು ತೊಂದರೆ ಇಲ್ಲ. ಏನೋ ಮಲ್ಲಿನೇ ಹೋಗ್ತೀನಿ ಅಂತ ಆಸೆ ಪಡ್ತಿದ್ದಾಳೆ, ಅದಕ್ಕೆ ಕಳ್ಸೋಣ ಅಂತ. ಕಳ್ಸಪ್ಪ, ನನ್ನ ಕೈಲಂತೂ ನೋಡ್ಕೊಂಬಕ್ಕಾಗಲ್ಲ. ಅವರಮ್ಮಯ್ಯ ಆದರೆ ನೋಡ್ಕೊಂತಾಳೆ. ಸರಿ, ಹೋಗ್ಲಿ ಬಿಡು. ಇವತ್ತು ಕರ್ಕೊಂಡು ಹೋಗ್ತಾರಂತ? ಹೌದಮ್ಮ, ಇವತ್ತು ಕರ್ಕೊಂಡು ಹೋಗಿ ಬರ್ತೀವಿ ಅಂತ ಹೇಳಿದ್ರು. ಬರ್ತಾರೆ ಅನ್ಸುತ್ತೆ ಈಗಲಾಗ್ಲನ. ಅತ್ತೆ, ನಾನು ಹೆರಿಗೆ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಗೇನು ಬೇಜಾರೇನು ಇಲ್ಲ ತಾನೆ? ನನಗ್ಯಾಕೆ ಬೇಜಾರು? ನನಗೆ ಯಾವ ಬೇಜಾರು ಇಲ್ಲ, ಎಂಥದ್ದು ಇಲ್ಲ. ಸರಿ ಹೋಗಮ್ಮ. ಏನೋ ಆದರೆ ಗಂಡು ಮಗುನ ಎತ್ಕೊಂಡು ಕರ್ಕೊಂಬಾರಮ್ಮ. ಗಂಡು ಮಗುನ? ಸರಿ ಅತ್ತೆ, ನೋಡೋಣ ಎಂಥದ್ದಾಗುತ್ತೋ ಏನೋ, ಯಾರಿಗೆ ಗೊತ್ತು. ಅಮ್ಮ, ಸುಮ್ಮನಿರ್ತೀಯಾ? ಹಂಗೆಲ್ಲ ಹೇಳ್ಬೇಡ. ಏನೋ ನಮ್ಮ ಆಸೆ ಒಂದಿದ್ರೆ ದೇವ್ರ ಆಸೆ ಇನ್ನೇನಿರುತ್ತೋ ಯಾರಿಗೆ ಗೊತ್ತು? ಸುಮ್ಮನಿರು. ಅಲ್ಲ, ಹೇಳಿನಪ್ಪ, ಏನೋ ಒಬ್ಬ ವಾರಸ್ತಾರ ಬೇಕಲ್ಲ. ಒಂದು ಹೆಣ್ಣು ಹುಡುಗಿ ಐತೆ, ಗಂಡು ಹುಡುಗ ಆದರೆ ಚೆನ್ನಾಗಿರುತ್ತೆ. ಈ ಸಾವುಕಾರ ಸಿದ್ದಪ್ಪನ ವಂಶ ಮುಂದುವರಿಯೋದು ಬೇಡವೇನಪ್ಪ? ಅದಕ್ಕೇನೆ. ಇನ್ನೇನು ಬಿಡಪ್ಪ, ಇನ್ನೊಬ್ಬ ನಿನ್ನ ತಮ್ಮನೋ ಅಣ್ಣನೋ ಇದ್ದಾನೆ, ಅವ್ರಿಗಾದ್ರೂ ಗಂಡು ಮಕ್ಳು ಆಗ್ಯವೆ, ಏನು ಹೆಣ್ಣಾದ್ರೂ ಆಗಲಿ ಎಂಬಕ್ಕೆ. ಇನ್ನೊಬ್ಬಿಲ್ಲ ಮತ್ತೊಬ್ಬಿಲ್ಲ. ಅದಕ್ಕೆ ಹೇಳ್ದೆ. ನೀವು ಆಸೆ ಪಡೋದ್ರಲ್ಲಿ ಏನೋ ತಪ್ಪಿಲ್ಲ ಬಿಡಿಯತ್ತೆ. ನನಗೂ ಅದೇ ಆಸೆ. ಏನೋ ದೇವರಿಚ್ಛೆ, ನೋಡೋಣ. ಇದ್ಯಾಕೆ ಮಲ್ಲಿ ಹಿಂಗ್ ನಿಂತ್ಕೊಂಡಿದ್ರ? ಗಂಡ ಏನ್ತಿನು ಎಲ್ಲಿ ಹೊಟ್ಟಿದ್ದೀರೋ ರಾಜ? ಈ ಕಾಳಿ ನೋಡು ಕುಕ್ಕೊಂಡಿರೋದ. ಕಾಲಿ ಎಳೆ ಬಿಡ್ಕೊಂಡು ಕುಕ್ಕೊಂಡ್ಬಿಟ್ಲ ಹಂಗೆ ಮಹಾರಾಣಿ ಕುಕ್ಕಣಂಗೆ. ಬಸ್ರಿ ಅನ್ಸು ನಿಂತ್ಕೊಂಡವಳಲ್ಲ ಅವಳು ಕುಂಡುಸಾನ. ಅಮ್ಮಂಗೆ ಏನಿಲ್ಲ, ಕುಕ್ಕೊಂಡವಳು ನೋಡು. ನಿನಗೆ ಯಾರು ಕಾಣಿಸಲ್ಲ ಈ ಮನೆಯಾಗೆ. ನಾನು ಕುಕ್ಕೊಂಡ್ರೆ ಮಾತ್ರ ಕಾಣಿಸ್ಬಿಡುತ್ತೆ ಕಣ್ಣಿಗೆ. ಕಿವುಡ್ದಿಮ್ಮಿ ಬಂದ್ಬಿಡ್ತಾಳೆ ಇಲ್ಲಿ. ಏನಾರ ಮಾತಾಡ್ಬೇಕಾದ್ರೆ ಮಧ್ಯದಾಗ ನಂದೊಂದೆಲ್ಲಿ ಕ್ಲೀ ಅಂತಾನ. ಏನೇ ಹಂಗ್ ದುರ್ ಕೊಟ್ಕೊಂಡು ನೋಡ್ತಾ ಇದ್ಯಾ ಕಾಳಿ?
ಎದ್ದಾಳ ಮ್ಯಾಕೆ ಕುಕ್ಕೂರು ಬಿಡಿ ಬಾ ನೀನೇನೆ ಎದ್ದಾಳ ಮ್ಯಾಕೆ ಅಂತೆ. ಅಯ್ಯೋ ದೇವ್ರಿ, ಏನೋ ನಾ ಸುಮ್ಮನೆ ತಮ್ಮ ಸಿಗಂಗ ಅಂದೆ, ಎದ್ದೆ ಬಿಟ್ಟಲ್ಲ ಹೇಳ್ದಿರ್ತೀನಿ. ಪರವಾಗಿಲ್ಲ, ಅತ್ತೆ ಮೇಲೆ ಈಟಾದ್ರೂ ಭಯ ಭಕ್ತಿ ಇಕ್ಕೊಂಡಿದ್ಯಲ್ಲ, ಒಳ್ಳೇದಾಗ್ಲಿ. ಎದ್ದಾಳು ಅಂತ ಹೇಳ್ದವಳು ಇವಳೆ, ಹೇಳ್ದಡ್ಕೆ ಎದ್ದೆ ಅಂತಾನ ಹೇಳವಳು ಇವಳೇನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಏನ್ ಮಾಡೋದು. ಹೇಳ್ದಡ್ಕೆ ಎದ್ದಳ್ಳಿಲ್ಲ ಅಂದ್ರೆ ತಿರುಗಿ ಇನ್ನೇನು ಉಗೀತಾಳು ಅಂತನ ಎದ್ದೆ ನಾನು. ಎದ್ರೆ ನೋಡ್ದ ಹೆಂಗ್ ಮಾತಾಡ್ತಾಳೆ. ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ, ಅಜ್ಜಿ ಮಾತೆ ಯಾಕೆ ತಲೆ ಕೆಡ್ಸ್ಕೊಂತೀರ, ಕುತ್ಕೊಳ್ರಿ ಪರವಾಗಿಲ್ಲ. ಏನು ಆಗಲ್ಲ, ಏನು ಬೇಡಮ್ಮ. ಈ ಮುತ್ಕಿ ಎದ್ರ ಕುತ್ಕೊಂಡ್ರೆ ಸವಾಸಲ್ಲ, ಇನ್ನೇನಾದ್ರೂ ಅಂದ್ಬಿಡ್ತಾಳೆ. ಸುಮ್ಮನೆ ನೀವು ಅಪ್ಪ ಅಮ್ಮ ಯಾವಾಗ ಬರ್ತಾರಂತೆ? ಅಮ್ಮ ಈಗ್ಲಾಗ್ಲೂ ಬರ್ತಾರೆ, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಹಾಗೋ ಬಂದೇ ಬಿಟ್ರಲ್ಲ. ನಮಸ್ಕಾರ ಕಾಳಮಾರೆ. ನಮಸ್ಕಾರ ನಮಸ್ಕಾರ. ಏನು ನಿಂಗೆ ಕಿಟ್ಟಪ್ಪ, ಏನ್ ಸಮಾಚಾರ? ಏನ್ ಬಂದಿದ್ದು? ಏನು ಇಲ್ಲ ತಿಮ್ಮಜ್ಜಿ, ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಎರ್ಗಿಗೆ ತವ್ರ ಮನೆಗೆ ಕರ್ಕೊಂಡು ಹೋಗೋಣ ಅಂತಾನ, ಅದಕ್ಕೆ ಬಂದ್ವಿ. ಇಷ್ಟ ದಿನ ನೀವು ಕಳಿಸ್ತಿರೋ ಇಲ್ವಂತ ನಾವು ಸುಮ್ಮನಾಗಿದ್ವಿ. ಅಳಿಯಂದ್ರೆ ಬಂದು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರ, ಅದಕ್ಕೆ ಬಂದ್ವಿ. ಏನಂದೆ? ಮಗಳನ್ನ ನೋಡ್ಕೊಂಡು ಹೋಗಕ್ ಬಂದ? ಅಯ್ಯೋ ನಿಂಗಮ್ಮ, ಆ ಅಜ್ಜಿತಾಗ ಏನ್ ಮಾತಾಡ್ತೀಯಾ? ಬಾ ಇಲ್ಲಿ ಇದ್ದಾಳೆ ನಿನ್ನ ಮಗಳು, ಸುಮ್ಮನ ಕರ್ಕೊಂಡು ಹೋಗ್ ಬಾ. ತಲೆ ತಿಂಬುತ್ತ ಅಜ್ಜಿ. ಪರವಾಗಿಲ್ಲ ಬಿಡ್ರಿ ಕಾಳಮರಿ, ಏನ್ ಮಾಡಕ್ಕಾಗುತ್ತೆ. ತಿಮ್ಮಜ್ಜಿ ನೋಡ್ಕೊಂಡು ಹೋಗಕ್ ಬರಲಿಲ್ಲ, ಕರ್ಕೊಂಡು ಹೋಗಕ್ ಬಂದಿದೀವಿ. ನನ್ನ ಮಗಳನ್ನ ಎರ್ಗಿಗೆ ಕರ್ಕೊಂಡು ಹೋಗ್ತೀನಿ, ತವ್ರ ಮನೆಗೆ ಕರ್ಕೊಂಡು ಹೋಗೋಣ, ಏನ್ ಇಲ್ಲೇ ಬಿಟ್ಟು ಹೋಗೋಣ? ಯಾಕೆ ಕರ್ಕೊಂಡು ಹೋಗ್ತೀಯ? ಬಿಡು, ಇಲ್ಲೇ ಇರ್ತಾಳೆ. ಯಾಕಿಲ್ಲ ನಮ್ ಕಾಳಿ ಇಲ್ವೇ ನೋಡ್ಕೊಂಬಕ್ಕೆ? ಕಾಳಿನೇ ನೋಡ್ಕೊಂತಾಳೆ. ಅವರು ನೋಡ್ಕೊಂತಾರೆ, ಆದ್ರೂ ತವ್ರ ಮನೆಗಿದ್ದಂಗ ಆಗಲ್ವಲ್ಲ. ನಮಗೂ ನಮ್ಮ ಮಗಳು ಒಂದ್ 2 ದಿವಸ ಅಲ್ಲಿದ್ದಂಗ ಆಗುತ್ತೆ. ಕರ್ಕೊಂಡು ಹೋಗ್ತೀವಿ ಬಿಡು, ನಮ್ಗೇನ್ ಬಾರ ಆಗಲ್ಲ. ನನ್ನ ಮಗಳು ಒಂದ್ 3 ತಿಂಗಳು ಇಕ್ಕೊಂಡು ಕಳಿಸ್ತೀವಿ. ಹೌದಾ, ಸರಿ ಆಯ್ತು, ಕರ್ಕೊಂಡು ಹೋಗಮ್ಮ. ರಾಜಾ, ಮಲ್ಲಿದು ಬ್ಯಾಗಿಗೆ ಏನಾನಿದ್ರೆ ತಗೊಂಡೋಗಿ ಕರ್ಕೊಂಡೋಗಿ ನೀನೇನೆ ಅವ್ರ ಮಂತಕನ ಬಿಟ್ಟು ಬಾ. ಹೋಗು. ಸರಿ ಅಮ್ಮ, ಬ್ಯಾಗ್ ತಗೊಂಬರ್ಲ ಮಲ್ಲಿ? ಅಯ್ಯೋ ಬ್ಯಾಗ್ ಏನು ಆಮೇಲೆ ತಾಂಬರಿರಂತೆ ಬಿಡಿ. ಈಗ ಮನೆ ಹತ್ರ ಬರ್ರಿ ಸಾಕು. ಏನ್ ಬ್ಯಾಗಿನೇನು ಇಲ್ಲೇ ಅಲ್ವಾ, ಯಾವಾಗಾದ್ರೂ ನೀವೇ ತಾಂಬರಿರಂತೆ. ಇಲ್ಲಾಂದ್ರೆ ಯಾರ ಕೈಲಾದ್ರೂ ಕೊಟ್ಟು ಕಳ್ಸಿದ್ರೆ ಆಯ್ತು. ಪದ್ದುನು ಇಲ್ಲ ನನ್ನ ತಮ್ಮ ಮಾದೇಶ್ನ ಯಾರಾದ್ರೂ ಬರ್ತಾರೆ, ಇಸ್ಕ ಬರ್ತಾರೆ ಬಿಡಿ, ಪರವಾಗಿಲ್ಲ. ಅತ್ತೆ ಮಾವ ಕುತ್ಕೊಳ್ರಿ, ಟೀನಾದ್ರೂ ಮಾಡ್ತಾ ಗುಲಾಬಿ, ಕುತ್ಕೊಳ್ರಿ, ಕುಡ್ದು ಕರ್ಕೊಂಡು ಹೋಗೋರಂತೆ. ಕುಕ್ಕಳ್ರಮ್ಮ, ಕುಕ್ಕ ನಿಂಗಮ್ಮ ಕಿಟ್ಟಪ್ಪ ಕುಕ್ಕಳ್ರಿ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಹೋಗ್ತೀವಿ. ನಮ್ಗೂನು ಕೆಲಸ ಇದಾವೆ, ನಮ್ಮ ಅಪ್ಪಗೂ ಹೋಗ್ಬೇಕು. ಮಗಳನ್ನ ಕರ್ಕೊಂಡು ಬರೋಣ ಬಾ ಅಂತಾನ ಬಂದ್ವಿ. ಅದಕ್ಕೆ ಅಯ್ಯಪ್ಪ ಹೋಗ್ಬೇಕು, ಪಲ್ತಕ್ಕೆ ಹೋಗ್ತೀವಿ. ಏನು ಬೇಡ, ಟೀ ಬೇಡ, ಏನು ಬೇಡ, ಏನು ನಾವೇ ಯಾವಾಗಾದ್ರೂ ಬತ್ತಲ್ಲೇ ಇರ್ತೀವಿ. ಬಿಡ್ರಿ ಪರವಾಗಿಲ್ಲ. ನಿಂಗಕ್ಕಯ್ಯನ ಕಿಟ್ಟಣೆಗೆ ಬಂದ್ಬಿಟ್ಟವ್ರೆ. ಯಾವಾಗ ಬಂದೆ ನಿಂಗಕ್ಕಯ್ಯ ಕಿಟ್ಟಣೆಯ? ಕುತ್ಕೊಳ್ರಿ. ಈಗ ತಾನೇ ಬಂದ್ವಮ್ಮ, ಕರ್ಕೊಂಡು ಹೋಗೋಣ ಅಂತಾನ ಮಲ್ಲಿನ. ಹೌದೇನು? ಸರಿ ಕುತ್ಕೊಳ್ರಿ, ಹೋಗಿರಂತೆ. ಯಾತನ ಮಜ್ಜಿಗೆನ ಯಾತನ ಮಾಡ್ಕೊಬತ್ತೀನಿ, ಕುಡ್ದು ಹೋಗಿರಂತೆ. ಅಯ್ಯೋ ಏನು ಬೇಡ ಬಿಡೆ ಗುಲಾಬಿ, ಹೋಗ್ತೀವಿ, ಟೈಮ್ ಆಗುತ್ತೆ. ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಪ್ಪನು ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಹಂಗಾಗಿ ಬಾ ಜಲ್ದಿ ಬರೋಣ ಕರ್ಕೊಂಡು. ಇನ್ನೇನು ಏನು ದೂರ ಏನಿಲ್ಲ ಬಾ ಅಂತ ಕರ್ಕೊಂಬಂದೆ, ಹಂಗಾಗಿ ಬಂತ ಯಪ್ಪನ ಹೋಗ್ಬೇಕು ಕೆಲ್ಸಕ್ಕೆ. ಬಿಡು, ಏನು ಪರವಾಗಿಲ್ಲ, ನಾವೇನು ಅನ್ಕಮಲ್ಲ. ಯಾತ ಕೊಡ್ಲಿಲ್ಲ ಅಂತಾನ. ಅದು ನಿಮ್ ದೊಡ್ಡ ಗುಣ ಬಿಡಿ. ಗುಲಾಬಿ, ನಿನಗೆ ಯಾಕೆ ಅದೆಲ್ಲನ? ಸುಮ್ಮನೆ ಬಾ ನೀನು. ನಾವೆಲ್ಲ ಅಲ್ಲೇ ವಿಚಾರಿಸಿದೀವಿ. ಏನಂಗೇನೆ ನಾವೇನೇನು ಬಂದಿರೋರ್ಗೆ ಯಾತ ಕುಡೀರಿ ತಿನ್ರಿ ಉಣ್ಣಿ ಅಂತ ಹೇಳಿಲ್ವೇನೋ ಅನ್ನಂಗೆ ವಿಚಾರಿಸ್ತಾಳೆ. ಬಾ ಬಾ, ನಾವೆಲ್ಲ ವಿಚಾರಿಸಿದೀವಿ ಆಲೇನೆ. ಸರಿ ಅಮ್ಮೋರೆ, ಆಯ್ತು. ಸರಿ ಗುಲಾಬಿ, ನಾನು ಹೋಗಿ ಬರ್ತೀನಿ. ಹುಷಾರು ಮನೆ ಕಡೆ ಎಲ್ಲನ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಾನೆಲ್ಲ ನೋಡ್ಕೊಂತೀನಿ. ನೀನು ಆರಾಮಾಗಿ ಹೋಗಿ ನೀನು ಹುಷಾರಾಗಿರು. ಅಷ್ಟೇನಿ, ನೀನ್ ಚೆನ್ನಾಗಿರು. ಸರಿ ಗುಲಾಬಿ, ಹೋಗಿ ಬರ್ತೀನಿ. ನನ್ಗೆ ಆಶೀರ್ವಾದ ಮಾಡು, ಒಳ್ಳೇದಾಗ್ಲಿ ಅಂತ. ಅಯ್ಯೋ ನನ್ನ ಆಶೀರ್ವಾದ ಏನು? ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ನಿಮ್ಮ ಗಂಡ, ನಿಮ್ಮ ಅತ್ತೆ, ಅಜ್ಜಿ ಐತೆ, ಅವ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬಾ. ನೀನು ನನಗೆ ಅಕ್ಕ ಇದ್ದಂಗೆ, ನಿನ್ನ ಆಶೀರ್ವಾದನೂ ಬೇಕು ಅದಕ್ಕೆ. ಅಯ್ಯೋ ನನ್ಗೆ ತುಂಬಾ ಸಂತೋಷ ಆಯ್ತು ಮಲ್ಲಿ, ನನ್ನ ಅಕ್ಕನ ತರ ನೋಡ್ತಾ ಇದೆಯಲ್ಲ, ಸಂತೋಷ ಆಯ್ತು, ಒಳ್ಳೇದಾಗುತ್ತೆ. ಹೋಗ್ಬಾ ಅತ್ತೆ, ಹೋಗ್ಬಿಟ್ಟು ಬರ್ತೀನಿ. ಆಯ್ತಮ್ಮ, ಹೋಗ್ಬಿಟ್ ಬಾ. ರಾಜಾ, ಕರ್ಕೊಂಡೋಗ್ಬಿಟ್ಟು ಬರ್ತೀಯನ ನೀನೇನೆ? ಹೌದಮ್ಮ, ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ನಡಿ ಮಲ್ಲಿ. ಅಜ್ಜಿ, ಹೋಗ್ಬಿಟ್ಟು ಬರ್ತೀನಿ. ಹೋಗ್ತಾ ಇದೀಯೇ? ಸರಿ ಆತು, ಹುಷಾರು. ಯಾರಿಗೇನೋ ಬಂದ್ರೆ ನನ್ನ ಕರೀರಿ, ನಾನು ಬರ್ತೀನಿ. ಹಂಗ ಸರಿ ಆಯ್ತು. ಅಮ್ಮೋರೆ, ಮಲ್ಲಿನ ನಾನು ಅವ್ರ ಮನೆವರೆಗೂ ಬಿಟ್ಟು ಬರಲ್ಲ, ಹೋಗಿ. ನೀನ್ ಯಾಕೆ? ನಮ್ಮ ರಾಜ ಹೋಗ್ತಾನೆ ಬಿಡು. ಹಂಗಲ್ಲ ಅಮ್ಮೋರೆ, ಸುಮ್ಮನೆ ನಾನು ಅವಳ ಜೊತೆಗೆ ಹೋಗ್ಬಿಟ್ಟು ಬರೋಣ ಅಂತ. ಇಷ್ಟೇನ ಜೊತೆಗಿದ್ವಲ್ವಾ, ನನಗೂ ಏನೋ ಬೇಜಾರಾಗ್ತಿದೆ ಅವಳು ಹೋಗ್ತಾ ಇರೋದು. ಅಲ್ಗ ನಾವು ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಬೇಗ ಬರ್ತೀನಿ ಅಮ್ಮೋರೆ. ಬರ್ಲಿ ಬಿಡಮ್ಮ, ಬಾ ಗುಲಾಬಿ ಜೊತೆಗೆ. ಬಾ, ಹೋಗಿ ಬಿಟ್ಟು ಬರೋಣ, ನೀನು ಬಾ. ಸರಿ ಆಯ್ತು ಚಿಕ್ಕ ಸಾವ್ಕಾರ್ರಿ, ಅಮ್ಮೋರೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡ್ತೀನಿ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಏನೇ ಕಾಳಿ, ಮೆತ್ತು ಒಳಕ್ ಹೋಗ್ತಾ ಇದ್ಯಾ? ಬಾ ಇಲ್ಲಿ. ಏನು
ಹೋಗಿ ಒಂದ್ ಲೋಟ ಮಜ್ಜಿಗೆನ ಯಾತನ ಇದ್ರೆ ತಾಂಬರಕ್ ಹೋಗಿ ಮಜ್ಜಿಗೆ ಕುಡಿಯಂಗಾಗೈತಿ ಯಾಕನ ಹೊಟ್ಟೆ ನೊಂದಂಗ ಆಗ್ತೈತಿ ಯಾಕನ ಎದ್ದಾಗಿದ್ದಾನ 2 ಸಲ ಹೊರಗಡೆಗೆ ಹೋಗಿದ್ದೀನಿ ಅದಕ್ಕೆ ಒಂದಿಷ್ಟು ಮಜ್ಜಿಗೆ ಕುಡಿಯೋಣ ಅಂತಾನ ಹೋಗಿ ಒಂದಿಟ್ಟು ಶುಂಠಿ ಒಂದಿಟ್ಟು ಉಪ್ಪು ಕರಿಬೇವಿನ ಸೊಪ್ಪು ಹಾಕಿ ಒಂದೀಟ ಮಸಾಲೆ ರುಬ್ಬಾಕಿ ಮಜ್ಜಿಗೆ ತಾಂಬರಕ್ ಹೋಗಿ ಒಂದ್ ಲೋಟನ ಕುಡಿಯಂಗಾಗೈತಿ ನನ್ಗೆ ಯಾಕನ ಹೋಗು ನಿಮ್ಮತ್ತಿಗೆ ನನಗೇನೋ ಹೇಳ್ದಿದ್ರೆ ಸಮಾಧಾನನೇ ಇಲ್ಲ ಏನೇ ಹಂಗೆ ನೋಡ್ತಾ ಇದೆಯಾ ಮಕನ ಹೋಗು ಜಲ್ದಿ ಮಾಡ್ಕೆ ಬರಕ್ ಹೋಗಿ ನೋಡ್ತಾಳ ಹಂಗೆ ಮಕನ ಆಳ ಮುಳ ಸಿಕ್ಕಿದ್ದೆಲ್ಲ ನಾ ತಿಂದು ಇನ್ನೇನಾಗುತ್ತೆ ಬೇರೆ ಕಿತ್ಕೊಂಬಲ್ಲೇನೆ ಇವಳಿಗೆ ನಾನು ಮಜ್ಜಿಗೆ ಮಾಡ್ಕೊಡ್ಬೇಕು ಇಕ್ಕಿ ಹಿಡ್ದಿಮ್ಮಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ